ಭಾರತ್ ಬಂದ್ ನಿನ್ನೆ ಶಾಂತವಾಗಿತ್ತು, ಇಂದು ಉದ್ವಿಗ್ನವಾಗ್ತಾ ಇದೆ. ಕಾರ್ಮಿಕ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರಾಜಭವನಕ್ಕೆ ಮುತ್ತಿಗೆಗೆ ಹೊರಟಿದ್ದಾರೆ ಇಲ್ಲಿ ಪ್ರತಿಭಟನಾಕಾರರು. ನಿನ್ನೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇತ್ತು. ಆದರೆ ಇವತ್ತು ಆ ಒಂದು ಶಾಂತವಾಗಿದ್ದಂತ ಪ್ರತಿಭಟನೆ ಉದ್ವಿಗ್ನವಾಗ್ತಾ ಇದೆ. ಇನ್ನು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನಾಕಾರರು ಹೊರಟಿರುವಂತದ್ದು. ಕಲಬುರಗಿಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆಯನ್ನ ಹಾಕುವುದಕ್ಕೆ ಯತ್ನವನ್ನ ಮಾಡಲಾಗಿದೆ. ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರ ಮೇಲೆ ಲಘು ಲಾಠಿ ಪ್ರಹಾರವನ್ನ ಕೂಡ ಮಾಡಲಾಗಿದೆ ಕಲಬುರಗಿಯಲ್ಲಿ. ಒಟ್ಟಲ್ಲಿ ಶಾಂತವಾಗಿದ್ದಂತ ಈ ಒಂದು ಬಂದ್, ಭಾರತ್ ಬಂದ್ ಇವತ್ತು ಉದ್ವಿಗ್ನಗೊಳ್ತಾ ಇದೆ. ನೋಡ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕಾರ್ಮಿಕ ಸಂಘಟನೆಗಳೆಲ್ಲವೂ ಕೂಡ ಸೇರ್ಕೊಂಡು ಇವತ್ತು ಭಾರತ್ ಬಂದ್ ನಲ್ಲಿ ತಮ್ಮ ಪ್ರತಿಭಟನೆಯ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕ ಸಂಘಟನೆಗಳೆಲ್ಲವೂ ಕೂಡ ಸೇರ್ಕೊಂಡು ಇವತ್ತು ಅಂದ್ರೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಈಗಾಗಲೇ ರಾಜಭವನದ ಮುತ್ತಿಗೆಗೋಸ್ಕರ ಹೊರಟಿದೆ ಈ ಒಂದು ಪ್ರತಿಭಟನಾ ರ್ಯಾಲಿ. ಒಂದ್ ಕಡೆ ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ, ಮತ್ತು ಒಂದ್ ಕಡೆ ಕಲಬುರಗಿಯಲ್ಲೂ ಕೂಡ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಈ ಒಂದು ಭಾರತ್ ಬಂದ್. ಅಲ್ಲಿ ಲಘು ಲಾಠಿ ಪ್ರಹಾರವನ್ನ ಕೂಡ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಟ್ಟಿನಲ್ಲಿ ಪೊಲೀಸರು ಅಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಯನ್ನ ನಿಯಂತ್ರಣಕ್ಕೆ ತರುವಲ್ಲಿ. ಸೇನಾ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಈ ಒಂದು ಪ್ರತಿಭಟನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಒಂದು ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್. ಎಸ್ ಗಂಗಾಧರ್, ಯಾವ ರೀತಿಯಾಗಿ ಈಗ ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ? ಎಸ್ ಪೃಥ್ವಿರಾಜ್, ಏನು ಕಾರ್ಮಿಕ ನೀತಿ ಕಾಯ್ದೆಯನ್ನ ವಿರೋಧಿಸಿ ಈಗ 12ಕ್ಕೂ ಹೆಚ್ಚು ಜನ ಕಾರ್ಮಿಕ ಸಂಘಟನೆಗಳು ಇವತ್ತು ಮುಷ್ಕರ ಉಂಟು. ಅಂದ್ರೆ ಟೌನ್ ಹಾಲ್ ನಿಂದ ಈಗ ಮೆರವಣಿಗೆ ರ್ಯಾಲಿ ಈಗ ಫ್ರೀಡಂ ಪಾರ್ಕ್ ಅಂತ ಹೊರಟಿತ್ತು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಸುಮಾರು 12ಕ್ಕೂ ಹೆಚ್ಚು ಜನ ಕಾರ್ಮಿಕ ಸಂಘಟನೆಗಳು ಇವತ್ತು ಟೌನ್ ಹಾಲ್ ಕಡೆಯಿಂದ ಸಂಘಟನೆಗಳು ಬರ್ತಾ ಇರುವಂತದ್ದು. ಅದಲ್ಲದೆ ಸುಮಾರು ಜನ ಇಲ್ಲಿ ಪ್ರತಿಭಟನೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ತಾಲೂಕುಗಳಿಂದ ಆಗಮಿಸ್ತಾ ಇದ್ದಾರೆ. ಮತ್ತೆ ಯಾವುದೇ ರೀತಿ ಸಂಘಟನೆ ಆಗದಂತೆ ಇಲ್ಲಿ ಪೊಲೀಸರನ್ನು ಸಹ ಈಗ ಬಿಗಿ ಪೊಲೀಸ್ ಭದ್ರತೆಯನ್ನು ಸಹ ಒದಗಿಸುವಂತದ್ದು. ಮತ್ತೆ ಅವರನ್ನ ಏನು ಈಗ ಪ್ರತಿಭಟನಾ ರ್ಯಾಲಿ ಇದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಹೀಗಾಗಿ ಫ್ರೀಡಂ ಪಾರ್ಕ್ ಬಳಿಯೇ ಅವರನ್ನ ತಡೆಗಟ್ಟೋಗೋಸ್ಕರ ಇಲ್ಲಿ ಏರ್ ಜೆಟ್ ಅಂದ್ರೆ ವಾಟರ್ ಜೆಟ್ ಅನ್ನು ಮಾಡಿಸಿದ್ದಾರೆ. ಮತ್ತೆ ಬಿಎಂಟಿಸಿ ಬಸ್ಗಳನ್ನ ಸಹ ಇಲ್ಲಿ ಅಳವಡಿಕೆ ಮಾಡುವಂತದ್ದು. ಸುಮಾರು ಬಿಕೆ ಸಿಂಗ್ ಅಂದ್ರೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ 2 ಡಿಸಿಪಿಗಳು ಸೇರಿದಂತೆ ಸುಮಾರು ಜನ ಅಂದ್ರೆ ಸುಮಾರು 4 ಜನ ಕೆಎಸ್ಆರ್ಪಿ ಅಧಿಕಾರಿಗಳು ಮತ್ತು ಪೊಲೀಸ್ ಫೋರ್ಸ್ ಅನ್ನ ಬಿಗಿ ಭದ್ರತೆ ಮಾಡಿದ್ದಾರೆ. ಮತ್ತೆ ಫ್ರೀಡಂ ಪಾರ್ಕ್ ಬಳಿ ಈಗ ಅವರನ್ನ ಅಂದ್ರೆ ಪ್ರತಿಭಟನಾಕಾರನ ಹಾರಿದ್ದಾರೆ, ಅವರನ್ನ ತಡೆಯುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಆದ್ರೆ ಅವರನ್ನ ಮನವೊಲಿಕೆ ಮಾಡಿದ್ರು, ಆದ್ರೂ ಸಹ ಇವರು ವಿಧಾನ ಅಂದ್ರೆ ರಾಜಭವನಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಈಗ ಮುಂದೆ ಮಾಡಿದ್ದಾರೆ. ಹೀಗಾಗಿ ಇವರನ್ನ ಈಗ ಫ್ರೀಡಂ ಪಾರ್ಕ್ ಬಳಿ ತಡೆಯುವಂತದ್ದು. ಈಗ ನೋಡ್ತಾ ಇರುವ ದೃಶ್ಯಾವಳಿಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನ ಪ್ರತಿಭಟನಾಕಾರರು ಎಲ್ಲರೂ ಕೂಡ ಈಗ ಪೊಲೀಸರು ಈ ಒಂದು ಫ್ರೀಡಂ ಪಾರ್ಕ್ ಬಳಿಯೇ ಅವರನ್ನ ತಡೆಗಟ್ಟಿರುವಂತದ್ದು. ಅಲ್ಲದೆ ಎಲ್ಲರೂ ಸಹ ಮುತ್ತಿಗೆ ಮಾಡಿದ್ದಾರೆ. ಇದಲ್ಲದೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಜನ ಸುಮಾರು ಜನ ಕಾಣಿಸ್ತಾ ಇದ್ದಾರೆ. ಕಾರ್ಮಿಕ ಸಂಘಟನೆ ಎಲ್ಲ ಸಹ ಕಾರ್ಮಿಕ ನೀತಿಯನ್ನ ವಿರೋಧಿಸಿ ಈಗ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂತದ್ದು. ಅಲ್ಲದೆ ಪೊಲೀಸ್ ಫೋರ್ಸ್ ಫ್ರೀಡಂ ಪಾರ್ಕ್ ಬಳಿ ನೀವು ನೋಡ್ತಾ ಇರಬಹುದು ಪೊಲೀಸ್ ಫೋರ್ಸ್ ಅನ್ನ ಸಹ ಈಗ ಇಲ್ಲಿ ಫ್ರೀಡಂ ಪಾರ್ಕ್ ಬಳಿ ಆಯೋಜನೆ ಮಾಡ್ಕೊಂಡಿದ್ದಾರೆ. ಮತ್ತೆ ಅಡಿಷನಲ್ ಆಗಿ ಸುಮಾರು 200ಕ್ಕೂ ಹೆಚ್ಚು ಜನ ಪೊಲೀಸರು ಫೋರ್ಸ್ ಅನ್ನ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಅಲ್ಲದೆ ಇವರನ್ನ ಇದೀಗ ಪ್ರತಿಭಟನಾ ರ್ಯಾಲಿ ಏನಿದೆ ಅದನ್ನ ಈ ಒಂದು ಫ್ರೀಡಂ ಪಾರ್ಕ್ ಬಳಿ ತಡೆಯೋದಕ್ಕೆಲ್ಲ ಮಾಡ್ಕೊಂಡಿರುವ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಏರ್ ಜೆಟ್ ಆಗಿರ್ಬೋದು, ಕೆಎಸ್ಆರ್ಪಿ ಎಲ್ಲ ಫ್ರೀಡಂ ಪಾರ್ಕ್ ಬಳಿ ಇಲ್ಲೇ ಅಡ್ಡ ಹಾಕಿರುವಂತದ್ದು. ಯಾವುದೇ ಕಾರಣಕ್ಕೂ ರಾಜಭವನಕ್ಕೆ ಮುತ್ತಿಗೆ ಹಾಕಕ್ಕೆ ಸಾಧ್ಯತೆ ಕೊಡೋದಿಲ್ಲ ಅನ್ನೋ ಕಾರಣಕ್ಕೂ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಪೊಲೀಸರು ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಸಹ ಯಾರು ಕೂಡ ಅವರನ್ನ ಒಪ್ಕೊಳ್ತಾ ಇಲ್ಲ. ನಾವು ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋದು ಅವರ ಒಂದು ತೀರ್ಮಾನ ಇರುವಂತದ್ದು. ಆದ್ರೆ ಈಗಾಗಲೇ ರಾಜಭವನ ಏನು ಇದೆ ರಾಜಭವನಕ್ಕೆ ಕಳಿಸುವಂತ ಕೆಲಸ ಈಗ ಫ್ರೀಡಂ ಪಾರ್ಕ್ ಬಳಿ ಅವರನ್ನ ಕಳಿಸುವಂತ ಅಂದ್ರೆ ಈ ಒಂದು ಫ್ರೀಡಂ ಪಾರ್ಕ್ ಬಳಿ
ಒಂದು ಏರ್ ಜೆಟ್ಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಅದಲ್ಲದೆ ಈ ವಾಟರ್ ಜೆಟ್ ಏನಿದೆ ಮತ್ತೆ KSRTC ಇಲ್ಲಿ ಆಟ ಮಾಡಿ ಸ್ಪೆಷಲ್ ಫೋರ್ಸ್ ಅನ್ನ ಅಟ್ಯಾಕ್ ಇರುವಂತದ್ದು. ಅದಲ್ಲದೆ ಈಗ ಏನು ಪ್ರತಿಭಟನಾ ರ್ಯಾಲಿ ಏನು ಹೊರಟಿತ್ತು ಅವರನ್ನ ಈಗ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ಪೊಲೀಸರು ಅವರಿಗೆ ಮನವೊಲಿಕೆ ಮಾಡ್ತಾ ಇದ್ದಾರೆ, ಇಲ್ಲೇ ಒಂದು ಪ್ರತಿಭಟನೆಯನ್ನ ನಿಲ್ಲಿಸಬೇಕು ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ರೆವಿಡಿ DCP ಅವರಾಗಿರುವಂತಹ ರೆವಿಡಿ ಜನರು ಪ್ರತಿಭಟನೆಯವರನ್ನ ನಿಲ್ಲಿಸುವಂತೆ ಅವರನ್ನ ಮನವೊಲಿಕೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಮನವಿ ಸಲ್ಲಿಸ್ತೀವಿ ಅನ್ನೋ ಮಾತ್ರ ಅಷ್ಟೇ ಅವರನ್ನ ಹೇಳುವಂತದ್ದು. ಸದ್ಯ ಈಗ ಪ್ರತಿಭಟನಾ ರ್ಯಾಲಿ ಏನಿದೆ ಈಗ ಸದ್ಯ ಫ್ರೀಡಂ ಪಾರ್ಕ್ ಬಳಿ ತಡೆಗಟ್ಟಿರುವಂತದ್ದು. ಪೃಥ್ವಿರಾಜ್. ಎಸ್ ಗಂಗಾಧರ್, ಎಲ್ಲೋ ಒಂದ್ ಕಡೆ ನಿನ್ನೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಸೊ ಹೀಗಾಗಿ ಇವತ್ತು ನಮ್ಮ ಶಕ್ತಿ ಏನು, ಯಾವ ರೀತಿಯಾಗಿ ಕಾರ್ಮಿಕ ಸಂಘಟನೆಗಳು ಒಂದು ಬಂದ್ಗೆ ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದರ ಒಂದು ಶಕ್ತಿ ಇರುತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಹೊರಟಿದ್ದಾರೆ ಅನ್ಸುತ್ತೆ. ಎಸ್, ಖಂಡಿತ ಪೃಥ್ವಿರಾಜ್. ಈಗಾಗಲೇ ನಿನ್ನೆ ಒಂದು ನೀರಸ ಪ್ರತಿಕ್ರಿಯೆ ಇತ್ತು, ಕಾರ್ಮಿಕ ಸಂಘಟನೆಯಲ್ಲಿ ಯಾವುದೇ ಒಗ್ಗಟ್ಟಿಲ್ಲ. ಆದ್ರೆ ನಿನ್ನೆ ಸರಿಯಾಗಿ ಪ್ರತಿಭಟನೆ ಆಗಿಲ್ಲ. ಹೀಗಾಗಿ ರಾತ್ರಿನೇ ಅವರು ಎಲ್ಲ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಒಂದು ತೀರ್ಮಾನ ಮಾಡಿದ್ರು. ಅಲ್ಲದೆ ಸುಮಾರು 12ಕ್ಕೂ ಹೆಚ್ಚು ಒಂದು ಕಾರ್ಮಿಕ ಸಂಘಟನೆಗಳು, ಸುಮಾರು 2,000ಕ್ಕೂ ಹೆಚ್ಚು ಜನ ಕಾರ್ಮಿಕರು ಇವತ್ತು ಪ್ರತಿಭಟನೆ ಯಶಸ್ವಿಗೊಳಿಸಲೇಬೇಕು ಅಂತ ರ್ಯಾಲಿಯನ್ನು ಹಮ್ಮಿಕೊಂಡಿರೋದು ನೀವು ನೋಡಬಹುದು. ಎಲ್ಲಾ ಕಡೆ ಸುಮಾರು 2,000ಕ್ಕೂ ಹೆಚ್ಚಿನ ಕಾರ್ಮಿಕರು ಈಗ ತಡೆಗಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆ ನಿಲ್ಲಿಸಲ್ಲ, ರ್ಯಾಲಿ ಮಾಡ್ತೀವಿ ಅವರು ಆಗಿರುವಂತದ್ದು. ಹೀಗಾಗಿ ಎಲ್ಲ ಒಂದು ಕಾರ್ಮಿಕ ಸಂಘಟನೆಗಳೇನಿದ್ದಾವೆ ಅವನ್ನ ತಡೆಯುವಂತ ಕೆಲಸವನ್ನ ಈಗ ಆಗಿರುವಂತದ್ದು. ಸದ್ಯ ಈಗ ಸುಮಾರು ಜನ ಒಂದು ಪೊಲೀಸ್ ಫೋರ್ಸ್ ಅನ್ನ ಇಲ್ಲಿ ಅಡ್ಡ ಮಾಡ್ಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ಅಂದ್ರೆ ನಿನ್ನೆ ಏನೋ ಒಂದು ಪ್ರತಿಭಟನೆ ಮಾಡಿದ್ರು, ಪ್ರತಿಭಟನೆ ಮುಷ್ಕರವನ್ನು ಹಮ್ಮಿಕೊಂಡಿದ್ರು, ಅದು ನೀರಸ ಪ್ರಸಕ್ತಿಯ ಮುಕ್ತವಾಗಿತ್ತು. ಆದ್ರೆ ನಿನ್ನೆ ರಾತ್ರಿ ಒಂದು ಎಲ್ಲಾ ಸಂಘಟನೆ ಒಗ್ಗೂಡಿ ಈ ಒಂದು ರ್ಯಾಲಿಯನ್ನ ಒಂದು ಯಶಸ್ವಿಗೊಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 12ಕ್ಕೂ ಎಲ್ಲ ಒಗ್ಗಟ್ಟಾಗಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿರುವಂತದ್ದು. ಪೃಥ್ವಿರಾಜ್. ಎಸ್ ಗಂಗಾಧರ್, ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಲ್ಲಿ ಪ್ರತಿಭಟನಾಕಾರರು. ಇಲ್ಲಿ ಈ ಒಂದು ಕಾರ್ಮಿಕ ಸಂಘಟನೆಯ ನಾಯಕರು ಯಾರಾದ್ರೂ ರಾಜ್ಯಪಾಲರ ಬಳಿ ನಿಯೋಗ ಹೋಗಿ ಅವರಿಗೆ ಏನಾದ್ರೂ ತಮ್ಮ ಒಂದು ಪ್ರಸ್ತಾವನೆಯನ್ನ ಅಂದ್ರೆ ಇಲ್ಲಿ ಮನವಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆಯಾ? ಎಸ್, ಖಂಡಿತವಾಗಿಯೂ ಪೃಥ್ವಿ. ಈಗ ಪೊಲೀಸರು ಅಂದ್ರೆ ರಾಜ್ಯಪಾಲರು ಏನಿದ್ದಾರೆ ಅವರಿಗೆ ಒಂದು ಸುಮಾರು 4-5 ಜನ ಹೋಗಿ ಮಾತ್ರ ಒಂದು ಮನವಿ ಕೊಡಿ ಅನ್ನೋದು ಒಂದು ರೆಫರೆನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಕೂಡ ನಾವು ಅಲ್ಲಿಗೆ ರಾಜಭವನಕ್ಕೆ ಹೋಗಲೇಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಈ ಒಂದು ಪ್ರತಿಭಟನಾ ರ್ಯಾಲಿಯ ನೇತೃತ್ವ ವಹಿಸುವಂತಹ ಮುಖ್ಯ ಮುಖಂಡರೇನಿದ್ದಾರೆ ಅವರಿಗೆ ಪೊಲೀಸರು ಒಂದು ಮನವೊಲಿಕೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಎಲ್ಲಾ ಒಂದು ಪ್ರತಿಭಟನಾ ರ್ಯಾಲಿ ಇದೆ ಅದನ್ನ ಈಗ ಸದ್ಯ ಫ್ರೀಡಂ ಪಾರ್ಕ್ ಬಳಿ ತಡೆಯುವಂತದ್ದು. ಈಗೆಲ್ಲ ಇವರನ್ನ ಏನಿದ್ದಾರೆ ಈಗ ಫ್ರೀಡಂ ಪಾರ್ಕ್ ಒಳಗಡೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯಪಾಲ ಅಂದ್ರೆ ರಾಜಭವನಕ್ಕೆ ಬಿಡೋದಿಲ್ಲ ಅನ್ನೋ ಅವರ ಮುಖ್ಯ ಉದ್ದೇಶ ಆಗಿರೋದು. ಸದ್ಯ ಈಗ ಅವರೆಲ್ಲ ಏನು ಪ್ರತಿಭಟನಾ ರ್ಯಾಲಿ ಇದೆ ಆ ರ್ಯಾಲಿಯನ್ನ ಈಗ ಫ್ರೀಡಂ ಪಾರ್ಕ್ಗೆ ಕೊಂಡೊಯ್ಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ಫ್ರೀಡಂ ಪಾರ್ಕ್ ತಡೆದು ಸುಮಾರು 5-6 ಜನ ಕಾರ್ಮಿಕ ಮುಖಂಡರನ್ನು ಮಾತ್ರ ಅವರನ್ನ ರಾಜ್ಯಪಾಲರಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಪೃಥ್ವಿ. ಗಂಗಾಧರ್, ಮತ್ತೊಂದ್ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂತಹ ಜನರ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಯಾವ ರೀತಿಯಾಗಿ ಸವಾಲಾಗಿದೆ ಭದ್ರತೆಯಲ್ಲಿ? ಗಂಗಾಧರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಯಾವ ರೀತಿಯಾಗಿ ಸವಾಲಾಗಿದೆ ಪೊಲೀಸರಿಗೆ ಅಲ್ಲಿ ಭದ್ರತೆ? ನೋಡ್ತಾ ಇದೀವಿ ಯಾವ ರೀತಿಯಾಗಿ ಅಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನ. 12 ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು, ಸುಮಾರು 2,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಅಲ್ಲಿ ಇವತ್ತು ಜಮಾಯಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ಕೂಡ AITUCಯ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಅವರೆಲ್ಲರೂ ಕೂಡ ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. 12 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅವರು ಈ ಒಂದು ಭಾರತ್ ಬಂದ್ಗೆ ಕರೆಯನ್ನ ನೀಡಿದ್ರು. ಇನ್ನು ನಿನ್ನೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಆದರೆ ಇವತ್ತು ಆ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರತಿಭಟನೆಯಿಂದ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಅನ್ನೋದು ಉಂಟಾಗಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ ಈ ಒಂದು ಪ್ರತಿಭಟನೆಯಿಂದ. ಅಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಸೊ ಪೊಲೀಸರಿಗೆ ಒಂದ್ ಕಡೆ ಭದ್ರತೆಯ ಸವಾಲು, ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್ ಸವಾಲು. ಸೊ ಹೀಗಾಗಿ ಪೊಲೀಸರು ಆ ಒಂದು ಕಾರ್ಯಕರ್ತರ ನಾಯಕರನ್ನ
ಅಂದ್ರೆ ಸಂಘಟನೆಗಳ ನಾಯಕರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮುತ್ತಿಗೆಯನ್ನ ಹಾಕಬೇಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಮನವಿಗೆ ಹೋಗೊಟ್ಟು ಅವರು ಅಲ್ಲೇ ಪ್ರತಿಭಟನೆಯನ್ನ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಲಘು ಲಾಠಿ ಪ್ರಹಾರ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಪರಿಸ್ಥಿತಿ ಕೈ ಮೀರುವಂತ ಹಂತಕ್ಕೆ ಎಲ್ಲಾದ್ರೂ ಹೋದ್ರೆ ಲಘು ಲಾಠಿ ಪ್ರಹಾರವನ್ನ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಈಗ ಆಲ್ರೆಡಿ ಡಿಸಿಪಿ ಆಗಿರುವಂತಹ ರವಿ ಡಿ ಚನ್ನಣ್ಣನವರ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಆ ನಾಯಕರುಗಳ ಜೊತೆ ಮಾತನಾಡ್ತಾ ಇದ್ದಾರೆ. ಬೇಕಾದ್ರೆ ಒಂದು ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ನಿಮ್ಮ ಮನವಿ ಏನು ಅದನ್ನ ಸಲ್ಲಿಸಿ, ಅಥವಾ ಯಾರಾದ್ರೂ ಸಚಿವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿ. ಈ ರೀತಿಯಾಗಿ ವಿಧಾನಸೌಧದ ಮುತ್ತಿಗೆಗೆ ಇಷ್ಟೂ ಜನ ನೀವು ಬರೋದು ಸರಿ ಅಲ್ಲ, ತಪ್ಪು ಅನ್ನೋದ್ರ ಬಗ್ಗೆ ಅವರು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನ ಉಲ್ಲಂಘಿಸಬೇಡಿ, ಉಲ್ಲಂಘಿಸಿದ್ರೆ ಮುಂದೆ ಆಗುವಂತ ಅನಾಹುತಕ್ಕೆ ನೀವೇ ಹೊಣೆ ಅನ್ನೋದ್ರ ಬಗ್ಗೆ ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಅದೆಲ್ಲವನ್ನೂ ಕೂಡ ಅಂದ್ರೆ ಅಲ್ಲಿ ಯಾವುದನ್ನೂ ಕೂಡ ಲೆಕ್ಕಿಸದೆ ಕಾರ್ಯಕರ್ತರು ಮುಂದೆ ಸಾಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಿಂದ ಶುರುವಾದಂತಹ ಈ ಒಂದು ಪ್ರತಿಭಟನಾ ರ್ಯಾಲಿ ವಿಧಾನಸೌಧದವರೆಗೂ ಕೂಡ ಸಾಗ್ತಾ ಇದೆ. ವಿಧಾನಸೌಧದ ಮುತ್ತಿಗೆಗೆ ಇವರೆಲ್ಲರೂ ಕೂಡ ಹೊರಟಿರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ. ಅಲ್ಲಿ ದೃಶ್ಯಾವಳಿಗಳು ಯಾವ ರೀತಿಯಾಗಿದೆ ಅಂತ ಕ್ಯಾಮ್ರಾ 1, ಕ್ಯಾಮ್ರಾ 2, ಕ್ಯಾಮ್ರಾ 3 ಆ 3 ದೃಶ್ಯಾವಳಿಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅಂದ್ರೆ ಮೊದಲ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡಿ ಯಾವ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಅಲ್ಲಿ ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ರ್ಯಾಲಿ ಸಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ಟೌನ್ ಹಾಲ್ ಮುಂಭಾಗದಿಂದ ಹೊರಟಂತ ಈ ಒಂದು ರ್ಯಾಲಿ ವಿಧಾನಸೌಧದವರೆಗೂ ಕೂಡ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕುವುದಕ್ಕೋಸ್ಕರ ರಾಜಭವನದತ್ತ ಕೂಡ ಸಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವುದಕ್ಕೋಸ್ಕರ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕಾರ್ಮಿಕ ಸಂಘಟನೆಗಳು ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಇವತ್ತು. ಯಾಕೆಂದ್ರೆ ನಿನ್ನೆ ನೀವು ಕೂಡ ನೋಡಿದ್ರಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆಯ ಬಿಸಿ ಇರಲಿಲ್ಲ. ಯಾಕೆಂದ್ರೆ ಟೌನ್ ಹಾಲ್ ಮುಂಭಾಗನೂ ಕೂಡ ನಿನ್ನೆ ಒಂದು ಪ್ರತಿಭಟನೆ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದು ಬಿಟ್ರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದನ್ನ ಬಿಟ್ರೆ ಇನ್ಯಾವುದೇ ರೀತಿಯಾದಂತಹ ಆಕ್ರೋಶ ಅಲ್ಲಿ ವ್ಯಕ್ತವಾಗಿರಲಿಲ್ಲ. ಹಾಗೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ಕೂಡ ಸೇರಿರಲಿಲ್ಲ. ಸೊ ಹೀಗಾಗಿನೇ ಇದರಿಂದ ಅಂದ್ರೆ ಈ ಒಂದು ಬಂದ್ ಟುಸ್ ಪಟಾಕಿ ಆಯ್ತು ಅನ್ನೋದು ಗೊತ್ತಾಗ್ತಿದ್ದ ಹಾಗೆ 2 ದಿನಗಳ ಕಾಲ ನೀಡಿದಂತ ಒಂದು ಬಂದ್ ಕರೆಗೆ ಇವತ್ತು ಎಲ್ಲಾ ಕಡೆಗಳಿಂದ ಕೂಡ ಕಾರ್ಮಿಕ ಸಂಘಟನೆಗಳ ನಾಯಕರ ಜೊತೆ ಮಾತನಾಡಿ ಕಾರ್ಯಕರ್ತರನ್ನ ಕರೆಸಿಕೊಂಡು ಇವತ್ತು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರ್ಮಿಕ ಸಂಘಟನೆಗಳಿಗೆ ಕೆಲವೊಂದು ಕನ್ನಡ ಪರ ಸಂಘಟನೆಯವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಭಾರತ್ ಬಂದ್ ಆಲ್ಮೋಸ್ಟ್ ಬೆಂಗಳೂರಿನಲ್ಲಂತೂ ಒಂದ್ ರೀತಿಯಾದಂತಹ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು. ಯಾಕೆಂದ್ರೆ ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ ಸಾಕಷ್ಟು ಬಸ್ಸುಗಳಿಗೆ ಕಲ್ಲು ತೂರಾಟ ಆದಂತಹ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಕಂಪ್ಲೀಟ್ ಆಗಿ ಸ್ಥಗಿತವಾಗಿತ್ತು. ಆ ಸ್ಥಗಿತ ಆದ ನಂತರ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರೆಲ್ಲರೂ ಕೂಡ ಒಂದೆಡೆ ಸೇರಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು 12 ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ 2017ರಲ್ಲಿ ಮಂಡನೆ ಆಗಿರುವಂತಹ ಒಂದು ಮೋಟಾರ್ ವಾಹನ ತಿದ್ದುಪಡಿ ಕಾಯ್ದೆ, ಈ ಒಂದು ಕಾಯ್ದೆಯನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಕೂಡ ನಡೀತಾ ಇದೆ. ಹಾಗೆ ಇಲ್ಲಿ ಸಾಕಷ್ಟು ಕಾರಣಗಳಿದೆ. ಅದರಲ್ಲಿ ಮಿನಿಮಮ್ ಅಂದ್ರೆ 18,000 ರೂಪಾಯಿ ಬೇಸಿಕ್ ಸ್ಯಾಲರಿಯನ್ನ ಕೂಡ ಫಿಕ್ಸ್ ಮಾಡಿ ಅನ್ನುವ ಒಂದು ಬೇಡಿಕೆ ಕೂಡ ಇದೆ. ಇದು ಸೇರಿದಂತೆ ಸಾಕಷ್ಟು ಬೇಡಿಕೆಗಳನ್ನ ಒಟ್ಟು 12 ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ನಿನ್ನೆ ಶಾಂತ ರೀತಿಯಲ್ಲಿ ನಡೆದಿದ್ದಂತಹ ಒಂದು ಪ್ರತಿಭಟನೆ ಇವತ್ತು ತೀವ್ರ ಸ್ವರೂಪವನ್ನ ಪಡೆದುಕೊಂಡು ಉದ್ವಿಗ್ನ ಸ್ಥಿತಿಗೆ
ಟೌನ್ ಹಾಲ್ ನಿಂದ ಮೈಸೂರು ಬ್ಯಾಂಕ್ ಕಡೆ ಈಗ ಆಲ್ರೆಡಿ ರ್ಯಾಲಿ ಸಾಗ್ತಾ ಇರುವಂತದ್ದು. ಇಲ್ಲಿ ಫ್ರೀಡಂ ಪಾರ್ಕ್ ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಏಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶೇಷಾದ್ರಿ ರಸ್ತೆ ಬಳಿ ಬ್ಲಾಕ್ ಅನ್ನ ಮಾಡಲಾಗಿದೆ. ರ್ಯಾಲಿಯನ್ನ ತಡೆಯಲು ಎಲ್ಲಾ ಕಡೆ ಕೂಡ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ. ಯಾಕೆಂದ್ರೆ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವ ನಿಟ್ಟಿನಲ್ಲಿ ಫ್ರೀಡಂ ಪಾರ್ಕ್ ರಸ್ತೆಯೂ ಕೂಡ ಬಂದ್ ಆಗಿದೆ. ಶೇಷಾದ್ರಿ ರಸ್ತೆ ಬಳಿ ಬ್ಲಾಕ್ ಮಾಡಿದ್ದಾರೆ ಪೊಲೀಸರು. ಸೊ ಇಲ್ಲಿ ರ್ಯಾಲಿಯನ್ನ ತಡೆಯಲು ಎಲ್ಲಾ ಕಡೆ ಕೂಡ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ತೀವ್ರ ಗತಿಯಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಭಾರತ್ ಬಂದ್ ಅನ್ನೋದನ್ನ ನೋಡಿದ್ವಿ. ಇನ್ನು ಕಲಬುರಗಿಯಲ್ಲೂ ಕೂಡ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆಯನ್ನ ಹಾಕಲಾಗಿದೆ. ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ ಪೊಲೀಸರು. ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಲಘು ಲಾಠಿ ಪ್ರಹಾರವನ್ನ ಕೂಡ ಮಾಡಲಾಗಿದೆ. ಇನ್ನು ಕಲಬುರಗಿಯಲ್ಲಿ ಆಗ್ತಾ ಇರುವಂತಹ ಒಂದು ಪ್ರತಿಭಟನೆಯ ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶಿವರಾಮ್, ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಪ್ರತಿಭಟನೆ? ಪೃಥ್ವಿರಾಜ್, ಕಲಬುರಗಿಯಲ್ಲಿ ಇವತ್ತು ಭಾರತ್ ಬಂದ್ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇವತ್ತೇನಂದ್ರೆ ರೈಲು ಮುತ್ತಿಗೆ ಇಟ್ಕೊಂಡಿದ್ರು. ರೈಲು ಮುತ್ತಿಗೆ ಇಟ್ಕೊಂತ ಸಂದರ್ಭದಲ್ಲಿ ಏನಂದ್ರೆ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ತಡೆ ಹಿಡಿಯಲಾಗಿತ್ತು ಮತ್ತು ಕೆಲವೊಬ್ಬ ಹೋರಾಟಗಾರರನ್ನು ಬಂಧಿಸಲಾಗಿತ್ತು. ಇದರಿಂದಾಗಿ ಹೋರಾಟಗಾರರ ಬಂಧನ ಖಂಡಿಸಿ ಮತ್ತು ಕೆಲವೊಂದು ಮಹಿಳೆಯರ ಜೊತೆ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತೇಳಿ ಆರೋಪ ವ್ಯಕ್ತಪಡಿಸಿ ಇವತ್ತು ಪ್ರತಿಭಟನಾಕಾರರು ಇವತ್ತು ಸರ್ದಾರ್ ಪಟೇಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಅವರು ಹೋರಾಟಗಾರನ ಬಂಧಿಸಿದ್ರೆ ಆ ಹೋರಾಟಗಾರನ ಬಿಡುಗಡೆ ಮಾಡಬೇಕು ಮತ್ತು ಜೊತೆಗೆ ತಮ್ಮ ಬೇಡಿಕೆ ಏನಿದೆ ಅದನ್ನ ಈಡೇರಿಸಬೇಕನ್ನೋದು ಅವರ ಡಿಮ್ಯಾಂಡ್ ಆಗಿದೆ. ಈ ಒಂದು ಗಂಟೆಗೂ ಹೆಚ್ಚು ಕಾಲ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರು ಸಹ ಪೊಲೀಸ್ ಅಧಿಕಾರಿಗಳು ಹೋರಾಟಗಾರರ ಜೊತೆ ಮಾತುಕತೆ ಮಾಡಿ ಹೋರಾಟ ಅಂತ್ಯಗೊಳಿಸಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತೇನಂದ್ರೆ ನಿನ್ನೆ ಒಂದಿಷ್ಟು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ರು ಸಹ ಉಳಿದಂತೆ ಎಲ್ಲಾ ರೀತಿಯ ಸಂಚಾರ ಇತ್ತು. ಇವತ್ತು ಏನಂದ್ರೆ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಇವತ್ತು ಕೇಂದ್ರ ಸರ್ಕಾರದ ಏನು ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಇವತ್ತು ಹೋರಾಟ ಮಾಡಲಾಗ್ತಾ ಇದೆ. ಒಟ್ಟು 12 ಬೇಡಿಕೆ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ನೀವು ನೋಡ್ತಾ ಇರಬಹುದು, ಪ್ರತಿಭಟನಾಕಾರರು ಘೋಷಣೆ ಕೂಗ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಏನು ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಒಟ್ಟು ಮುಖ್ಯವಾಗಿ 12 ಬೇಡಿಕೆ ಇದೆ. ಜೊತೆಗೆ ಏನಂದ್ರೆ ಇವತ್ತು ಏನು ಬಂಧಿಸಿದೆ, ಏನು ಮಾನವೀಯ ಮಾರ್ಪಡೆ ಮೊದಲಾದ ಮುಖಂಡರನ್ನು ಅರೆಸ್ಟ್ ಮಾಡಿದರೆ ಅವ್ರನ್ನೆಲ್ಲ ಬಿಡುಗಡೆ ಮಾಡಬೇಕು ಅನ್ನೋದು ಡಿಮ್ಯಾಂಡ್ ಆಗಿದೆ. ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರೇ ಹೋರಾಟಗಾರರು ಮಾತಾಡ್ಸೋಣ. ಏನು ಇವತ್ತು ಮುಖ್ಯವಾಗಿ ನಿಮ್ದು ಬೇಡಿಕೆ ಏನಿದೆ? ನಿಮ್ದು ನಮ್ಮ ಬೇಡಿಕೆ ಇಡೀ 6 ತಿಂಗಳಿಂದ ಕನಿಷ್ಠ ಕೂಲಿ 17,000 ರೂಪಾಯಿ ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ತೀರ್ಮಾನ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಉಲ್ಲಂಘನೆ ಮಾಡಿತು. ಅದರ ಜೊತೆಗೆ ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕೆಂದು ಒತ್ತಾಯಿಸಿ ನಾವು ನಿನ್ನೆ ಬೆಳಗ್ಗೆ 4 ಗಂಟೆ 4 ಹೆದ್ದಾರಿಗಳು ಬಂದ್ ಮಾಡಿದೆವು. ಅದು ಆದ್ಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಿ ಸಾಯಂಕಾಲ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ನಾವು ಒಂದು 5 ನಿಮಿಷ ರೈಲ್ ರುಕ್ಕ ಮಾಡ್ತೇವೆ ಅಂತ ತೀರ್ಮಾನ ಮಾಡಿದೆವು. ಅದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ರು. ಬಂದು ನಾವು ಹೋರಾಟಕ್ಕೆ ಬಂದಾಗ ಅವ್ರು ಮಾಡ್ತಂಥದ್ದು ಏನಂದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮೋದಿಯವರ ಮಾತು ಕೇಳಿದ್ರು ಏನೋ ನನಗಂತೂ ಗೊತ್ತಿಲ್ಲ, ನಮ್ಮ ಕಾಮ್ರೇಡ್ ಮಾರುತಿ ಮಾನ್ಪಡೋರಿಗೆ ನುಗ್ಗಲು ಮಾಡಿ ಇಡೀ ಮಹಿಳಾ ಪೊಲೀಸರು ಇರಲಾರ್ದೆ ಗಂಡಸು ಪೊಲೀಸರು ನಮ್ಮ ಮೇಲೆ ದಬ್ಬಾಳಿಕೆ ಒಂಥರ ಕೈಕಾಲು ತುಳಿದು ಕೆಳಗೆ ಹಾಕಂತ ಪರಿಸ್ಥಿತಿ ಮಾಡಿದ್ರು. ಇದನ್ನು ಖಂಡಿಸಿ ನಾವು ನಮ್ಮ ಕಾಮ್ರೇಡ್ ಮಾರುತಿ ಮಾನ್ಪಡೋರಿಗೆ ಅರೆಸ್ಟ್ ಮಾಡ್ಕೊಂಡು ಹೋಯ್ರು. ನಾವು ಇದನ್ನು ವಿರೋಧಿಸಿ ಮಹಿಳೆಯರ ಮೇಲಿನ ಒಂದು ದಮನಕಾರಿಯನ್ನು ವಿರೋಧಿಸಿ ಮಾನ್ಪಡೆಯವರ ಇವತ್ತಿನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದನ್ನು ವಿರೋಧಿಸಿ ನಾವು ಈ ತಿಮ್ಮಾಪುರ ಸರ್ಕಲ್ನಲ್ಲಿ 1 ಗಂಟೆವರೆಗೆ ಇವತ್ತು ಮಾನವ ಸರಪಳಿ ಮಾಡಲು ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ, ಬಿಜೆಪಿಯವರ ಮೋದಿಯವರ ಈ ಒಂದು ನೀತಿ ಸರಿಯಲ್ಲ. ಇದು ಹೋರಾಟ ದಮನಕಾರಿ ಮಾಡಬೇಕನ್ನೋದೇ ಈ ಒಂದು ಕೇಂದ್ರ ಸರ್ಕಾರದ ಮೋದಿಯವರ ನೀತಿ ಅದ ಅಂತೇಳಿ ನಾವು ಖಂಡಿಸಿ ಇವತ್ತು ಜಂಟಿ ಹೋರಾಟ ನಾವು ಮಾನವ ಸರಪಳಿ ಮಾಡಿದ್ವಿ. ಪೃಥ್ವಿರಾಜ್, ಇದು ಹೋರಾಟಗಾರರ ಆಕ್ರೋಶವಾಗಿದೆ. ಒಟ್ಟಾರೆ ಇವತ್ತೇನಂದ್ರೆ ಏನು ರೈಲು ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದಂತ ಸಂದರ್ಭದಲ್ಲಿ ಓರ್ವ ಪ್ರತಿಭಟನಾ ನಿರತ ಮಹಿಳೆ ಸಹ ಅಸ್ವಸ್ಥಗೊಂಡಿದ್ದಾಳೆ. ಅವ್ರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಉಳಿದಂತೆ ಏನು ಈಗ ಸದ್ಯ ನಮ್ಮ ಬೇಡಿಕೆ ಈಡೇರಿಸದಲ್ಲಿ ಆದ್ರೆ ಮತ್ತೆ ಜೊತೆಗೆ ಬಂಧನ ಮಾಡಿದರೆ ಅವ್ರನ್ನ ಬಿಡುಗಡೆ ಮಾಡೋದಾದ್ರೆ ತಮ್ಮ ಹೋರಾಟ ಕೈ ಬಿಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದೀವಿ ಅಂದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು, ಮತ್ತೊಂದ್ ಕಡೆ ಕಲಬುರಗಿಯಲ್ಲೂ ಕೂಡ
ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು ಈ ಒಂದು ಭಾರತ್ ಬಂದ್. ಅಲ್ಲಿ ಲಘು ಲಾಠಿ ಪ್ರಹಾರವನ್ನ ಕೂಡ ಮಾಡಲಾಗಿದೆ. ಇನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮೇಲೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು 12 ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಕೂಡ ಈಗಷ್ಟೇ ನ್ಯೂಸ್ 18 ಜೊತೆ ಮಾತನಾಡಿದಂತ ಕಾರ್ಮಿಕ ಮುಖಂಡರುಗಳು ಹೇಳ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಕಲಬುರಗಿಯಲ್ಲೂ ಕೂಡ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಭಾರತ್ ಬಂದ್. ಎಸ್, ಮೊದಲನೇ ದಿನ ನೀರಸವಾಗಿದ್ದಂತಹ ಈ ಒಂದು ಭಾರತ್ ಬಂದ್ ಇವತ್ತು ಸಾಕಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತದ್ದು. ಟೌನ್ ಹಾಲ್ ನಿಂದ ಮೈಸೂರು ಬ್ಯಾಂಕ್ ಕಡೆ ಈಗ ಆಲ್ರೆಡಿ ರ್ಯಾಲಿ ಸಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕ ಸಂಘಟನೆಗಳು ಅಲ್ಲಿ ಸೇರ್ಕೊಂಡಿರುವಂತದ್ದು. ಸುಮಾರು 12ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಸೇರ್ಕೊಂಡಿದ್ದಾರೆ. ಹಾಗೆ ವಿಧಾನಸೌಧ ಮತ್ತು ರಾಜಭವನವನ್ನ ಮುತ್ತಿಗೆ ಹಾಕ್ತೀವಿ ಅಂತ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರಂತೆ. ಇಲ್ಲಿ ಪ್ರಮುಖವಾಗಿ ಇವರ ಒಂದು ಬೇಡಿಕೆಗಳು ಅಂದ್ರೆ 12 ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಆ 12 ಬೇಡಿಕೆಗಳು ಕೂಡ ಈಡೇರಲೇಬೇಕು. ಈಡೇರುವವರೆಗೂ ಕೂಡ ಇದೇ ರೀತಿಯಾಗಿ ಬಂದ್ ಮಾಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಇವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಹಾಗೆ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇಲ್ಲಿ ಮೇನ್ ಆಗಿ ಬೆಂಗಳೂರಿನಲ್ಲಿ ನಿನ್ನೆ ಯಾವುದೇ ರೀತಿಯಾದಂತಹ ಅಷ್ಟು ದೊಡ್ಡ ಪ್ರಮಾಣದ ಪ್ರತಿಭಟನೆ ಯಾವುದು ಕೂಡ ಆಗಿರಲಿಲ್ಲ. ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಹಾಗೆ ಕಾರ್ಮಿಕ ಸಂಘಟನೆಗಳ ನಾಯಕರು ಸ್ವಲ್ಪ ಜನ ಸೇರ್ಕೊಂಡು ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದನ್ನ ಬಿಟ್ರೆ ಅಷ್ಟಾಗಿ ದೊಡ್ಡ ಪ್ರಮಾಣದ ಹೋರಾಟ ನಿನ್ನೆ ನಡೆದಿರಲಿಲ್ಲ. ಆದರೆ ಇವತ್ತು 2ನೇ ದಿನ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಅಂತ. ಮೊದಲ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ, ಎಡಭಾಗದ ವಿಂಡೋದಲ್ಲಿ ಅಲ್ಲಿ ಪ್ರಮುಖವಾಗಿ ಅಂದ್ರೆ ಒಂದ್ ಕಡೆ ಕಾರ್ಯಕರ್ತರು ಹೋಗ್ತಾ ಇದ್ರೆ ಮತ್ತು ಒಂದ್ ಕಡೆ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಇನ್ನು ಬಲಭಾಗದ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಅಂದ್ರೆ ಯಾವ ರೀತಿಯಾಗಿ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಣುಕು ಶವಯಾತ್ರೆಯನ್ನ ಕೂಡ ಮಾಡಲಾಗ್ತಾ ಇದೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಅವರು ಅಣುಕು ಶವಯಾತ್ರೆಯನ್ನ ಮಾಡಿ ಅದಕ್ಕೆ ಬೆಂಕಿಯನ್ನ ಕೂಡ ಹಚ್ತಾ ಇದ್ದಾರೆ. ಆ ಒಂದು ಅಂದ್ರೆ ಅಣುಕು ಶವಯಾತ್ರೆಯನ್ನ ಮಾಡಿದ ಬಳಿಕ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಒಂದು ಪ್ರತಿಕೃತಿ ದಹಿಸುವ ಮುಖಾಂತರ. ನೋಡ್ತಾ ಇದೀವಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಅನ್ನೋದನ್ನ. ಅಂದ್ರೆ ಬಳ್ಳಾರಿಯಲ್ಲಿ ನೋಡ್ತಾ ಇದೀವಿ, ಬಳ್ಳಾರಿಯಲ್ಲಿ ಅಣುಕು ಶವಯಾತ್ರೆಯನ್ನ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಬೆಂಗಳೂರಿನಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಸೇರ್ಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ತಮ್ಮ ಶಕ್ತಿಯನ್ನ ಪ್ರದರ್ಶಿಸ್ತಾ ಇದ್ದಾರೆ. ಇನ್ನೂ ಒಂದ್ ಕಡೆ ಕಲಬುರಗಿಯಲ್ಲೂ ಕೂಡ ಇವತ್ತು ಅಂದ್ರೆ ನಿನ್ನೆನೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರೆಲ್ಲರೂ ಕೂಡ ಸೇರ್ಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ರು. ನೀವು ಕೂಡ ನೋಡ್ತಾ ಇದ್ದೀರಾ, ಬಳ್ಳಾರಿಯಲ್ಲಿ ಬೀದಿಯಲ್ಲೇ ಅಲ್ಲಿ ಅಡುಗೆಯನ್ನ ಮಾಡಿ ಅಲ್ಲಿ ಬಂದಿದ್ದಂತಹ ಕಾರ್ಯಕರ್ತರಿಗೆ ಊಟವನ್ನ ಬಡಿಸಲಾಗಿರುವಂತದ್ದು. ಈ ಮುಖಾಂತರ ನಾವು ಏನೇ ಆಗ್ಲಿ ಬೇಕಿದ್ರೆ ಎಂತಹ ಹೋರಾಟಕ್ಕೂ ಕೂಡ ಸಿದ್ಧ ಅನ್ನುವ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಅದರಲ್ಲೂ ಮೋಟಾರು ವಾಹನ ಕಾಯ್ದೆ ಈ ಒಂದು ಅಂದ್ರೆ ತಿದ್ದುಪಡಿಯನ್ನ ತಂದಿರುವಂತಹ 2017 ಮೋಟಾರ್ ಕಾಯ್ದೆ ವಾಹನಕ್ಕೆ ತಿದ್ದುಪಡಿ ತಂದಿರುವುದನ್ನ ಮಂಡಿಸಬಾರದು, ರಾಜ್ಯಸಭೆಯಲ್ಲಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಬೇಕು, ಹಾಗೆ ಆ ಒಂದು ತಿದ್ದುಪಡಿಯನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಹಾಗೆ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಇವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.